ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಜ್ಯೂಸ್ ಮಾಡೋದನ್ನು ಹೇಳ್ಕೊಡ್ತೀನಿ. ಜ್ಯೂಸ್ ಕುಡಿಯೋದ್ರಿಂದ ಹೆಲ್ತಿಗೆ ಭಾಳ ಬೆನಿಫಿಟ್ ಐತಿ. ಅದಕ್ಕೆ ನಾನು ಜ್ಯೂಸ್ ಮಾಡಾಕ್ತೇನೆ. ಈಗ ಆರೆಂಜ್ ನಾ ತೊಗೊಂಡೆ ನೋಡ್ರಿ. ಇಲ್ಲಿ ಫ್ರೆಶನು ಯಾವುದೇ ತೊಗೋರಿ ನೀವು ಫ್ರೆಶನ್ ಹಣ್ಣು ತೊಗೊಂಡು ಜ್ಯೂಸ್ ಮಾಡೋದ್ರಿಂದ ಅದರಿಂದ ಒಳ್ಳೆ ಲಾಭ ಪಡ್ಕೋತೀವಿ ನಾವು ಕುಡಿಯೋದ್ರಿಂದ. ಈಗ ನೋಡ್ರಿ ಆರೆಂಜನ್ನು ತೊಗೊಂಡೇನಿ. ನಾ ಆರೆಂಜ್ ಎಲ್ಲ ಪೀಸ್ ಮಾಡಿ ಇಟ್ಕೊಳಕತ್ತೀನಿ, ಸಿಪ್ಪೆಯನ್ನು ಮಾತ್ರ ತೆಗಿಯಾಕತ್ತೀನಿ. ಅದಕ್ಕೆ ನಾನು ಇಲ್ಲಿ ಕುವಿಂಗ್ಸದ ಜ್ಯೂಸರ್ ತೊಗೊಂಡೇನಿ ರೀ ಜ್ಯೂಸ್ ಮಾಡೋದು. ಮಾಡೋದ್ರಿಂದ ಏನಾಕತ್ತೆ ಅಂದ್ರೆ ಇದನ್ನ ಇದೇ ಥರ ಹಾಕಿಬಿಟ್ಟಿವಂದ್ರೆ ನಾವು ಅದು ಬೇರೆ ಬೇರ್ಪಡಿಸಿ ಇವು ಬೀಜ ಇದು ಏನು ವಿಷಾನು ಬರಲ್ರಿ, ಏನೂ ಬರಲ್ಲ, ಅದೆಲ್ಲ ಬೇರ್ಪಡಿಸ್ಬಿಡ್ತತಿ. ಆ ಥರ ಒಂದು ಒಳ್ಳೆ ಜ್ಯೂಸ್ ತಯಾರಾಗ್ತದೆ. ಅದ್ರಾಗ ಇಲ್ಲೇ ಐತೆ ನೋಡ್ರಿ ಕುವಿಂಗ್ಸದ್ದು. ಇದ್ರೊಳಗೆ ನಾನು ಹಾಕ್ಕೊಳಕ್ತೇನೆ ರೀ, ಯಾಕಂದ್ರೆ ಆರೆಂಜ್ ಈಗ ಹಾಕ್ಕೊಳಕ್ತಾನೆ. ಇದು ಹಣ್ಣು ತಿನ್ನೋಕ್ಕಿಂತನೂ ಹೆಚ್ಚು ಜ್ಯೂಸ್ ಕುಡಿದ್ರಲ್ಲೇ ನಮಗೆ ಹೆಚ್ಚು ಇದು ಸಿಗ್ತೈತೆ, ನ್ಯೂಟ್ರಿಷನ್ ಅದು ಎಲ್ಲ ಸಿಗ್ತಾವ್ರಿ. ಈಗ ನೋಡ್ರಿ, ಇದು ಕೋಲ್ಡ್ ಪ್ರೆಸ್ ಜ್ಯೂಸರ್ ಅತ್ತಾರ ಇದಕ್ಕೆ. ಅಂದ್ರೆ ಇದು ಕಡಿಮೆ ವ್ಯಾಟ್ದಲ್ಲೇ ಇದು ಜ್ಯೂಸ್ ರೆಡಿ ಆಗ್ತೈತೆ ರೀ. ಅದಕ್ಕೆ ನಾವು ಇದರಲ್ಲೇನ ಮಾಡಿ ಕುಡಿದ್ರಿಂದ ನಮ್ಗೆ ಒಳ್ಳೆ ಲಾಭ ಐತಿ. ಯಾವುದೇ ಹಣ್ಣು ತೊಗೋರಿ ನೀವು ಇದ್ರೊಳಗೆ ಜ್ಯೂಸ ಭಾಳ ಬೆಸ್ಟ್ ತಯಾರಾಗ್ತೈತಿ ನೋಡ್ರಿ. ಈಗ ನಾನು ಇವನ್ನ ಆರೆಂಜ್ ಏನು ಮಾಡೇನಂದ್ರೆ ಸ್ವಲ್ಪ ಒಂದಿಷ್ಟು ಪೀಸ್ ಮಾಡ್ಕೊಂಡು ಹಾಕೇನೆ. ಈಗ ಹಾಕಿದ್ರಿಂದ ಅದ್ರದ್ದು ಈ ಕಡೆ ಅದ್ರದ್ದೆಲ್ಲ ಸಿಪ್ಪೆ ಬರ್ತೈತೆ ರೀ. ಆಮೇಲೆ ಈ ಕಡೆ ಜ್ಯೂಸ್ ರೆಡಿಯಾಗಿ ಬರ್ತೈತೆ. ಭಾಳ ಅಂದ್ರೆ ಭಾಳ ಬೆಸ್ಟಾಗಿರ್ತೈತಿ ಜ್ಯೂಸ್. ಯಾವುದು ಈಗ ಹೆಂಗೆ ಮಿಕ್ಸಿ ಜಾರ್ ಒಳಗದು ಹಾಕಿದ್ರೆ ಬೀಜದು ಎಲ್ಲ ಬಂದು ವಿಷ ಆಗ್ತೈತಲ್ರಿ, ಆ ಥರ ಏನೂ ಆಗೋಲ್ಲ. ಅದು ಬೇರೆನೇ ಹೋಗ್ತೈತಿ. ಇದು ಜ್ಯೂಸು ಬೇರೆ ಸ್ವೀಟಾಗೇನೆ ತಯಾರಾಗ್ತೈತೆ. ಅದು ಯಾವ ವಿಷಾನೂ ಇರೋದಿಲ್ಲ, ಏನೂ ಇರೋದಿಲ್ಲ, ಮಸ್ತಾಗಿರ್ತೈತೆ ರೀ. ನೀವು ಇದೇ ಥರ ಒಂದು ಈ ಮಿಕ್ಸಿ ಈ ಜ್ಯೂಸರ್ ತೊಗೊಂಡು ಜ್ಯೂಸ್ ಮಾಡಿ ನೋಡಿರಿ, ಭಾಳ ಫಸ್ಟ್ ಕ್ಲಾಸಾಗಿ ಜ್ಯೂಸ್ ಬರ್ತೈತಿ ನೋಡಿರಿ. ಈಗ ಆರೆಂಜಿದ್ದು ನಾನು ಜ್ಯೂಸ್ ಈಗ ರೆಡಿಯಾಗಿದ್ದು ತೋರ್ಸಾಕತ್ತೇನೆ ನಾನು. ಈಗ ಏನು ಸೋಸೋದು ಬೇಡ, ಏನೂ ಬೇಡ್ರಿ, ಜ್ಯೂಸ್ ಪೂರ್ತಿಯಾಗಿ ರೆಡಿಯಾಗಿರ್ತೈತಿ. ಅದ್ರ ಸಿಪ್ಪೆನೂ ಬೇರೆ ಕಡೆ ಬಂದುಬಿಟ್ಟಿರ್ತೈತಿ. ಅದು ನಾವು ಗೊಬ್ಬರನೂ ಮಾಡ್ಕೋಬೋದು. ಅದು ಗಿಡಕ್ಕದು ಎಲ್ಲ ಹಾಕಕ್ಕೆ ಭಾಳ ಚಂದ. ಅದು ಸಿಪ್ಪೆ ಅಷ್ಟೇ ಎಷ್ಟು ಚಂದ ತೆಗೆದು ಬಿಡ್ತೈತ್ರ. ಆ ಥರ ಒಂದು ಒಳ್ಳೆ ಜ್ಯೂಸರ್ ಐತಿದು. ಅದರಿಂದ ನಾನು ಇವತ್ತು ಮಾಡಿ ತೋರ್ಸಾಕ್ತೇನೆ. ನಾ ಈಗ ಮತ್ತೇನು ಮಾಡೇನಂದ್ರೆ ಕಲ್ಲಂಗಡಿಯನ್ನು ಪೀಸ್ ಮಾಡಿ ಇಟ್ಕೊಂಡೇನೆ. ಅವನು ನಾನು ನಿಮಗೆ ಈ ಜ್ಯೂಸರ್ಗೆ ಹಾಕಿ ತೋರ್ಸಾಕ್ತೇನೆ ರೀ. ಭಾಳ ಬೆಸ್ಟಾಗಿರುವಂಥ ಒಂದು ಜ್ಯೂಸ್ ತಯಾರಾಗ್ತೈತಿ. ಇದೇ ಥರ ನೀವು ಕುಂಗ್ಸೊಳಗೆ ಹಾಕಿ ನೋಡಿರಿ, ಭಾಳ ಬೆಸ್ಟಾಗಿರ್ತೈತಿ. ಈಗ ನೋಡಿರಿ, ಇವನ್ನೆಲ್ಲ ಕಲ್ಲಂಗಡಿ ಇಷ್ಟಿಷ್ಟು ಪೀಸನ್ನು ನಾವು ಅದರೊಳಗೆ ಹಾಕೋಬೋದು ರೀ. ದೊಡ್ಡ ಪೀಸ್ನು ಒಂದು ಸ್ವಲ್ಪ, ತೀರಾ ಚಿಕ್ಕದಾಗಿ ಏನು ಮಾಡಿಲ್ಲ, ದೊಡ್ಡನ ಮಾಡೈತೆ ನೋಡ್ರಿ ಪೀಸ್, ಅಷ್ಟನ್ನು ಮಾಡಿ ಹಾಕೋಬೋದು ಇದ್ರೊಳಗೆ. ಈಗ ಅದು ಇಲ್ಲೇ ಇದು ಒಂದು ಅಳತಿ ಮೇಲೆ ಇದು ಜ್ಯೂಸ್ ತಯಾರಾಗ್ತೈತೆ ರೀ. ಇದೆಲ್ಲ ನಾವು ಅದು ಕರೆಕ್ಟಾಗಿ ಅಲ್ಲಿ ಒಂದು ಅಳತಿ ಬಂದಿಂದ ಈ ಜ್ಯೂಸ ಓಪನ್ ಮಾಡಿ ತಕ್ಕೋಬೇಕು ನಾವು. ನೋಡಿರಿ, ಈಗೆಲ್ಲ ಆಗೈತಿ. ಈಗ ಇದನ್ನು ಪೂರ್ತಿಯಾಗಿ ಇದು ಬಂದಿರ್ತೈತಿ. ನಾವೀಗ ತಕ್ಕೋಬೇಕು ರೀ ಜ್ಯೂಸ್. ಈಗ ಕಲ್ಲಂಗಡಿ ಹಣ್ಣನ್ನು ನಾನು ಜಾಸ್ತಿ ಇರೋದ್ರಿಂದ 2 ಸಲ ಹಾಕ್ಕೊಳಕ್ತೀನಿ. ಈಗ ಒಂದು ಸಲ ಜ್ಯೂಸ್ ತಗೊಂಡು ಮತ್ತೆ ಹಾಕ್ತೀನಿ ಅದನ್ನ. ಈಗ ನೋಡಿರಿ ಎಷ್ಟು ಕರೆಕ್ಟಾಗಿ ಅಲ್ಲೆಲ್ಲ ಪೂರ್ತಿಯಾಗಿ ಜ್ಯೂಸ ರೆಡಿ ಆಗೈತಿ. ಈಗ ನೋಡಿರಿ ಕಲ್ಲಂಗಡಿನ ಮತ್ತು ಇದನ್ನು ಇದೊಂದು ಸಲ ನಾನು ಇದೊಂದು ಟ್ರಿಪ್ ತಗೊಂಡು ಮತ್ತೆ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ ಅದ್ರದ್ದು ಸಿಪ್ಪೆನೂ ಎಷ್ಟು ಚಂದ ಬಂದೈತೆ ನೋಡಿ. ಈಗ ಒಂದು ಟ್ರಿಪ್ ಕಲ್ಲಂಗಡಿ ಇದು ಜ್ಯೂಸ್ ಬಂದೈತೆ ರೀ. ಈಗ ನೋಡಿರಿ ಇದನ್ನು ಓಪನ್ ಮಾಡಿ ನಾನು ತೋರಿಸ್ತೀನಿ. ಇದು ಜಾಸ್ತಿ ಇರೋದ್ರಿಂದ ನಾನು 2 ಸಲ ಹಾಕ್ಕೊಳಕ್ತೀನಿ. ಈಗ ಇಷ್ಟು ಕೊಂಡು ಬರ್ತೈತೆ ರೀ. ಅದಕ್ಕೆ ಒಂದು ಸಲ ಓಪನ್ ಮಾಡಿದರೆ 2 ಗ್ಲಾಸ್ ಅಷ್ಟು ಬರ್ತೈತೆ. ಈಗ ನೋಡಿರಿ ಮತ್ತು ಇನ್ನೊಂದು ಸ್ವಲ್ಪ ಇದ್ದಿದ್ದನ್ನು ನಾನು ಇದಕ್ಕೆ ಜ್ಯೂಸರ್ಕನ ಹಾಕ್ಕೊಳಕ್ತೇನೆ ರೀ. ಇದೂ ಈಗ ಇದು ಜ್ಯೂಸ್ ಆಗಾಕತ್ತೈತೆ ನೋಡಿರಿ. ಈ ಕಡೆ ಎಲ್ಲ ನಮ್ಮದು ಸಿಪ್ಪೆ ಬರಾಕತ್ತೈತೆ. 2 ಕಡೆ ಏನೋ, ಒಂದು ಕಡೆ ಜ್ಯೂಸ್ ಬಂದ್ರೆ ಒಂದು ಕಡೆ ಸಿಪ್ಪೆ ತಾನಾಗಲೇ ಬರ್ತಿರ್ತೈತೆ ರೀ. ಅದೇ ಹೇಳ್ತೀನಲ್ರಿ, ಬೀಜನೂ ಏನೂ ಇದ್ರೊಳಗೆ ಯಾವ ಬೀಜನೂ ಬರಲ್ಲ, ಏನೂ ಸೋಸೋದು ಇದು ಇಲ್ಲ, ಫ್ರೆಶ್ ಆಗಿ ಸೋಸೇನೆ ಬಂದುಬಿಡ್ತೈತೆ ಅದು ಜ್ಯೂಸ್. ಇದು ಸ್ವಲ್ಪ ಕಾಸ್ಟ್ಲಿ ಇರ್ತೈತಿ, ಆದ್ರೆ ಜ್ಯೂಸ್ ಮಾತ್ರ ಫಸ್ಟ್ ಕ್ಲಾಸ್ ಇರ್ತೈತೆ ರೀ. ಈಗ ನೋಡಿರಿ ಇದ್ರೊಳಗೆ ಇದು ಕೋಲ್ಡ್ ಪ್ರೆಸ್ ಜ್ಯೂಸರ್ ಇರೋದ್ರಿಂದ ಅದ್ರೊಳಗೆ ಎಲ್ಲ ಪೋಷಕಾಂಶಗಳು ಹಾಗೇ ಇರ್ತಾವತ್ರಿ. ಯಾಕಂದ್ರೆ ಕಡಿಮೆ ವ್ಯಾಟ್ದಲ್ಲಿ ಇದು ತಿರುಗ್ತತಿ, ಬಿಸಿ ಆಗೋದಿಲ್ಲ, ಏನಿಲ್ಲ, ಸಾವಕಾಶ ತಿರುಗ್ತತಿ. ಅದರಿಂದ ನಮಗೆ ಜ್ಯೂಸದ್ದು ಭಾಳ ಬೆನಿಫಿಟ್ ಐತ್ರಿ. ಈಗ ನೋಡಿರಿ ಇದು ಕಲ್ಲಂಗಡಿ ಜ್ಯೂಸ ಪೂರ್ತಿಯಾಗಿ ಇದನ್ನು ರೆಡಿ ಆಯ್ತು. ಇದನ್ನು ನಾ ಈಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ನೋಡ್ರಿ ಆಗಾಕತ್ತೈತಿ.
ಅದು ಇನ್ನೊಂದು ಚೂರು ಎಲ್ಲ ಬರಲಿ, ಅದು ಸಿಪ್ಪೆನೂ ಈ ಕಡೆ ಬರ್ತೈತಿ, ಜ್ಯೂಸೂ ಬರ್ತೈತೆ ರೀ. ಈಗ ನಾನು ಇದನ್ನು ಅದು ಒಂದು ಸ್ವಲ್ಪ ನಮಗೆ ಹೋಗಲಿಲ್ಲ ಅಂದ್ರೆ ಈ ಕೊಳವೆ ಕೊಟ್ಟಿರ್ತಾರಲ್ಲ ರೀ, ಅದರಿಂದ ನಾವು ಪ್ರೆಸ್ ಮಾಡ್ಬೇಕಂತ ಮಾಡಿದರೆ ಅದು ಈ ಕಡೆನೂ ನೋಡಿರಿ. ಇದೊಂದು ನಾನು ಇದನ್ನೂ ಪೂರ್ತಿ ಓಪನ್ ಮಾಡಿ ಇದಕ್ಕೆ ಹಾಕೊಳಕತ್ತೇನೆ ಈ ಜಾರಿಗೆ. ಅದರದ್ದು ಒಂದು ಕಡೆ ಜಾರ ಇದ್ರದ್ದು ಇರ್ತೈತೆ ರೀ, ಸಿಪ್ಪೆ ಬೀಳೋದು, ಒಂದು ಕಡೆ ಜ್ಯೂಸ್ ಬೀಳೋದು ಇರ್ತೈತೆ ನೋಡಿರಿ. ಈಗ ಇದ್ರೊಳಗೆ ಜ್ಯೂಸ್ ಕಲೆಕ್ಟ್ ಆಗಿ ಇರ್ತೈತಲ್ರಿ, ಅದನ್ನು ನಾವು ಓಪನ್ ಮಾಡಿ ತಗೋಬೇಕಾಗತ್ತೆ. ಈಗ ಆರೆಂಜನ್ನು ಹಾಕೈತಿ ಮತ್ತು ಕಲ್ಲಂಗಡಿನೂ ಹಾಕೈತಿ. ಈಗ ನೋಡಿರಿ ಇವನ್ನೆಲ್ಲನೂ ಹಾಕಿ ನಾನು ಜ್ಯೂಸ್ ಮಾಡಿ ತೋರ್ಸಾಕ್ತೇನೆ. ಈಗ ಇದನ್ನು ನಾವು ತಗೊಂಡು ನಾವು ಬೇರೆದನ್ನು ಇನ್ನೊಂದು ಪಪ್ಪಾಯಿ ಜ್ಯೂಸ್ ಆಗಲಿ ಯಾವುದರ ಮತ್ತು ಬೇರೆ ಜ್ಯೂಸ್ಗಳು ನಾವು ಇದನ್ನು ಹಾಕಿ ಇದ್ರ ತಗೊಂಡಾದ್ಮೇಲೆ ಮತ್ತೆ ಅದನ್ನ ಹಾಕ್ಬೇಕ್ರಿ. ಈಗ ನೋಡಿರಿ ಸಿಪ್ಪೆ ತೋರಿಸ್ತೀನಿ ನಾನು ನಿಮ್ಗೆ, ಎಷ್ಟು ಚಂದ ಸಿಪ್ಪೆ ಬಂದೈತಿ, ಎಷ್ಟು ಡ್ರೈ ಆಗೈತೆ ನೋಡಿರಿ. ಇದು ಹಿಂಗೆ ಸೌತೆಕಾಯಿನೂ ಹಾಕೋಬೋದು, ಎಲ್ಲನೂ ಹಾಕೋಬೋದು ರೀ. ಅದನ್ನು ತೊಗೊಂಡು ಈ ಸಿಪ್ಪೆ ಇಂತ್ರನೂ ನಾವು ಬೇರೆ ಏನಾರು ಒಂದು ನೋಡಿರಿ ಪರೋಟ ಅದು ಎಲ್ಲ ಮಾಡ್ಕೊಳಕ್ಕೂ ಬರ್ತೈತೆ ರೀ ಅದರಿಂದ. ಈಗ ಕಲ್ಲಂಗಡಿ ಜ್ಯೂಸ್ ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಕಲ್ಲಂಗಡಿ ಜ್ಯೂಸೂ ರೆಡಿ ಆಗೈತೆ ರೀ. ಭಾಳ ಮಸ್ತಾಗಿರ್ತೈತೆ ರೀ. ಈ ಜ್ಯೂಸರ್ನಾಗ ಜ್ಯೂಸ್ ಮಾಡಿ ಕುಡಿಬೇಕು ನೋಡಿರಿ, ಕುಡಿದ್ರೆ ಅಷ್ಟು ಟೇಸ್ಟ್ ಆಗಿರ್ತೈತೆ. ಈಗ ನಾನು ಎಲ್ಲ ಜ್ಯೂಸ್ಗಳನ್ನು ಮಾಡಿ ತೋರ್ಸೇನಿ. ಇದು ಆರೆಂಜದ್ದು ಮಾಡೈತಿ, ಕಲ್ಲಂಗಡಿದು ಮಾಡೈತಿ ನೋಡಿರಿ, ಎಷ್ಟು ಫಸ್ಟ್ ಕ್ಲಾಸ್ ಆಗೈತಿ. ಯಾವ ನೀರು ಹಾಕಿಲ್ಲ, ಏನಿಲ್ಲ, ಸಿಪ್ಪೆನೂ ಇದ್ರೊಳಗೆ ಬೀಜನೂ ಬರೋಂಗಿಲ್ಲ, ಸೋಸೋದಿಲ್ಲ. ಫಸ್ಟ್ ಕ್ಲಾಸ್ ಆಗಿರುವಂಥ ಜ್ಯೂಸ ರೆಡಿ ಆಗ್ಯಾವ ನೋಡಿರಿ. ನೀವು ಇದೇ ಥರ ಮಾಡಿ ನೋಡಿರಿ, ಮಸ್ತಾಗಿ.